ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಮನೆಯಿಂದ ಬಂದಮೇಲೆ ಯಾವುದೂ ವೀಡಿಯೋಗಳು ಹಾಕಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅಮ್ಮ ಕೂಡ ರೇಷನ್ ತೊಗೊಳಕ್ಕೆ ಅಂತ ಬಂದಿದ್ದರು. ಅಂದರೆ ಸೊಸೈಟಿಲಿ ಕೊಡ್ತಾರಲ್ವ ರೇಷನ್ ತೊಗೊಳಕ್ಕೆ ಅಂತ. ಅವರು ರೇಷನ್ ತೊಗೊಂಡು ಬಂದಿಟ್ಟು ಹೋದ್ರು ಊರಿಗೆ. ಇನ್ನು ಸಂಜೆ ನಮ್ಮ ಮನೆಯವರು ಕೂಡ ಬೇಗ ಬಂದರು. ನಾನು ಸಂಜೆಯಿಂದ ವೀಡಿಯೋ ಮಾಡ್ತಾಯಿರೋದು. ನಮ್ಮ ಮನೆಯವರು ಕೂಡ ಇವತ್ತು ಬೇಗ ಬಂದಿದ್ದರು. ನಾನು ದೇವಸ್ಥಾನಕ್ಕೆ ಹೂವು ಹೇಳಿದ್ದಾರೆ ಅಂದ್ಬಿಟ್ಟು ಹೂವು ತೊಗೊಬಂದಿದ್ರು. ಶುಕ್ರವಾರ ಮತ್ತು ಮಂಗಳವಾರಕ್ಕೆ ಹೂವು ತೊಗೊಬರೋಕ್ಕೆ ಹೇಳ್ತಾರೆ ಪ್ರತಿ ವಾರ ಕೂಡ. ನನ್ನ ಮಕ್ಕಳು ನಮ್ಮ ಅತ್ತೆ ಮನೆಗೆ ಹೋಗಿದ್ರು, ಅಲ್ಲಿಂದ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದ್ವಿ. ಅವರು ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ರು ನಮ್ಮ ಅಜ್ಜಿ. ಇನ್ನು ನಮ್ಮ ಅಜ್ಜಿ ಏನೋ ಕೆಲಸ ಮಾಡ್ತಾಯಿದ್ರು. ಸರಿ, ಅಲ್ಲಿಗೆ ಹೋಗ್ಬಿಟ್ಟು ಕರ್ಕೊಬರೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಗೋಬಿ ಮಸಾಲೆ ಎಲ್ಲ ತಿಂದು ಸುಮಾರು ತಿಂಗಳೇ ಆಗೋಗ್ಬಿಟ್ಟಿತ್ತು. ಸರಿ, ಹೆಂಗೋ ಹೊರಗಡೆ ಬಂದಿದ್ದೀವಲ್ಲ, ಮಕ್ಕಳು ಕುಡಿಸ್ಕೊಂಡು ಹೋಗೋಣ ಅಂತ ತಿಂದ್ಬಿಟ್ಟು ಮತ್ತೆ ಹೊರಟು. ಗಾಡಿ ಬಿದ್ದರೆ ಏನು ಮಾಡ್ತೀಯಾ? ಮಮ್ಮಿ ದೀಪ ತಾಂತ್ಯಾ? ಹೊಸ ದೀಪ ಚೆನ್ನಾಗಿದೆ. ಇನ್ನು ಮನೆಗೆ ಬಂದಮೇಲೆ ಮೋಡ ಆಗಿತ್ತು, ಮಿಂಚ್ತಾ ಇತ್ತು. ಇನ್ನೇನು ಮಳೆ ಬಂದರೆ ಮತ್ತೆ ಕರೆಂಟ್ ತೆಗಿತಾರೆ. ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಮಧ್ಯಾಹ್ನ ದೋಸೆ ಇಟ್ಟಿತ್ತು, ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ಅದೇ ಚಟ್ನಿ ಇತ್ತಲ್ವ ನೈಟು, ಇನ್ನೇನು ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸೈಡ್ ಮುದ್ದೆಗೆ ನೀರು ಇಟ್ಬಿಟ್ಟು ಇನ್ನೊಂದು ಕಡೆ ಹಪ್ಪಳ ಕರ್ಕೊಳ್ಳೋಣ ಸೈಡ್ಗೆ ಅಂದ್ಬಿಟ್ಟು ಎಣ್ಣೆ ಇಟ್ಕೊಂಡೆ. ಇನ್ನು ಮುದ್ದೆಗೆ ಮಧ್ಯಾಹ್ನದ್ದೇ ಸ್ವಲ್ಪ ಅನ್ನ ಇತ್ತು, ಅಂದರೆ ಬೆಳಿಗ್ಗೆ ಅನ್ನ ಮಾಡ್ಕೊಂಡಿದ್ದೆ. ಅದೇ ಅನ್ನ ಇತ್ತಲ್ವ, ಅದನ್ನೇ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ. ಇನ್ನು ರಾಗಿ ಮುದ್ದೆ ಮತ್ತು ಕಡಲೆಬೀಜ ಚಟ್ನಿ ಜೊತೆ ಅಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇನ್ನು ಊಟ ಎಲ್ಲ ಆಯಿತು. ಇಲ್ಲಿ ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿ ಮತ್ತು ಮಧ್ಯಾಹ್ನ ಕೂಡ ಪಾತ್ರೆ ತೊಳೆದಿರಲಿಲ್ಲ, ಇಲ್ಲ ಹಂಗೆ ಇತ್ತು. ಇನ್ನು ಇಲ್ಲಿ ಸಾಂಬಾರಿಗೆ ಕಾಯಿ ಇರಲಿಲ್ಲ. ತೆಂಗಿನಕಾಯಿ ಅಂತೂ ಇಲ್ಲಿ ದುಡ್ಡು ಕೊಡ್ತೀವಿ ಅಂದರೂ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ ಅಷ್ಟು. ಅದಕ್ಕೆ ನಾನು ಒಣಕೊಬ್ಬರಿ ಇತ್ತು, ಅದನ್ನೇ ತುರಿದಿಟ್ಕೊಳ್ಳೋಣ ಅಂತ ಇಲ್ಲಿ ತೊಗೋತಾ ಇದ್ದೀನಿ. ಇನ್ನು ಕೊಬ್ಬರಿಗಳಿದ್ದರೆ ಎಲ್ಲ ಸಾಂಬಾರಿಗೂ ರುಚಿ ಅಂತೂ ಚೆನ್ನಾಗಿರುತ್ತೆ. ನಾವು ಹಸಿಕಾಯಿ ಹಾಕಿದ್ರೆ ಮಾತ್ರ ಟೇಸ್ಟ್ ಅಂದ್ಕೋತೀವಿ, ಆದರೆ ಹಸಿಕಾಯಿಗಿಂತ ಒಣಕೊಬ್ಬರಿ ಹಾಕಿದ್ರೇ ಸಾಂಬಾರು ರುಚಿ ಜಾಸ್ತಿ ಇರುತ್ತೆ.
ಇನ್ನು ಫಸ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಕೊಬ್ಬರಿ ತುರ್ಕೊಳ್ಳೋಣ ಅಂತ ಪಾತ್ರೆ ತೊಳ್ಕೊಳಕ್ಕೆ ಹೋದೆ. ಇನ್ನು ಕೊಬ್ಬರಿ ತುರ್ಕೊಂಡು ಕೂತ್ಕೊಬಿಟ್ರೆ ಅದು ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ, ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ಫಸ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಇನ್ನು ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಆದರೆ ನನಗೆ ಪಾತ್ರೆ ತೊಳೆಯೋದು ಅಂದರೆ ಇಷ್ಟ ಆಗಿಲ್ಲ ಒಂಚೂರು. ಇನ್ನು ಯಾವಾಗ ನನಗೆ ಪಾತ್ರೆ ತೊಳಿಬೇಕು ಅಂತ ಅನಿಸುತ್ತೋ ಅವಾಗ ತೊಳೆದ್ಬಿಟ್ರೆ ಓಕೆ, ಇಲ್ಲ ಅಂತಂದರೆ ನನಗೆ ಎಷ್ಟೊತ್ತಾದ್ರೂ ತೊಳೆಯೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಪಾತ್ರೆನ. ಅದಕ್ಕೆ ಇಲ್ಲಿ ಫಸ್ಟು ಪಾತ್ರೆನೇ ತೊಳ್ಕೊಬಿಡೋಣ, ಆಮೇಲೆ ನಿಧಾನ ಕೂತ್ಕೊಂಡು ಕೊಬ್ಬರಿ ತುರ್ಕೊಂಡ್ರೆ ಆಯಿತು ಅಂತ ಫಸ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ತಪ್ಪಲೆ, ಅದು ಮುಸ್ರೆ ತಪ್ಪಲೆ. ಇದು ಬಂದು ಕಂಫರ್ಟ್ ಡಬ್ಬ ಬರುತ್ತಲ್ಲ ಅದಿದು. ಇಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ನಾನು ಏನಾದರೂ ಪಾತ್ರೆ ತೊಳೆಯುವಾಗ ನಂಗೆ ಬೇಜಾರು ಅನಿಸಿದ್ರೆ ಫೋನ್ ಆನ್ ಮಾಡಿಬಿಟ್ಟು ಇದರೊಳಗಡೆ ಇಟ್ಬಿಟ್ಟು ಏನಾದರೂ ವೀಡಿಯೋಗಳು ನೋಡ್ಕೊಂಡು ಪಾತ್ರೆ ತೊಳಿತೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡಾಯಿತು. ಇಲ್ಲಿ ಕೊಬ್ಬರಿ ತುರಿಯೋಣ ಅಂತ ತೊಗೊಂಡೆ. ಕೊಬ್ಬರಿ ತುರ್ಕೋಬೇಕು. ಇನ್ನು ಕೊಬ್ಬರಿ ತುರ್ಕೊಳ್ಳುವಾಗ ನೀವು ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿ ತೊಗೋಬೇಕು. ಒಂದು ಸ್ವಲ್ಪ ಹಾಳಾಗಿದ್ರೂ ಅದು ಟೇಸ್ಟೇ ಬೇರೆ ಇರುತ್ತಲ್ವ, ಸಾಂಬಾರೇ ಹಾಳಾಗಿಬಿಡುತ್ತೆ. ಇನ್ನು ಕೊಬ್ಬರಿನ ಒಂದು ಸ್ವಲ್ಪ ನೋಡಿ ಚೆನ್ನಾಗಿರೋ ಕೊಬ್ಬರಿನ ತುರಿದಿಟ್ಕೋಬೇಕು. ಇನ್ನು ತೊಗೊಂಡಿದ್ದು ಕೊಬ್ಬರಿ ಎಲ್ಲ ತುರಿದಿದ್ದಾಯಿತು. ಈ ಥರ ತುರ್ಕೊಂಡಿದ್ದೀನಿ. ಇದನ್ನು ಒಂದು ಟೈಟಾಗಿರೋ ಬಾಕ್ಸಲ್ಲಿ ಅಥವಾ ಒಂದು ಕವರಲ್ಲಿ ಗಾಳಿ ಆಡ್ದಂಗೆ ನೀಟಾಗಿ ಕಟ್ಟಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಬಳಸ್ಕೋಬೋದು ಫ್ರೆಂಡ್ಸ್. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.